ಶಾಕ್ ಆಗ್ಬಿಡ್ತೀರಾ. ಎಷ್ಟು 16ನೇ ಮಾಡೆಲ್ ಸರ್. ಈ ಗಾಡಿ ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟು ಹೇಳ್ತಾ ಇರೋದು ಹೇಳಿ ಸರ್. ಬಜಾರ್ ಚೆಕ್ ಮಾಡಿ, ಯಾರು 13 ಲಕ್ಷ ಅಂತ ಕಡಿಮೆ ಹಾಕಿಲ್ಲ. ನಾವೆಷ್ಟು ಕೇಳ್ತಾ ಇರೋದು ಬರೀ 9 ಲಕ್ಷ 9 ಲ್ಯಾಕ್ಸ್. ಹೌದು, 2,40,000 ಕೊಡ್ತೀನಿ. ಜಸ್ಟ್ 2,40,000 ಗೆ 11 ಮಾಡೆಲ್ ಸ್ಕೋಡಾ ಸೂಪರ್ ಅಲ್ಲ ಸರ್. ಈ ಗಾಡಿದು ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟೇ ಬರೀ 1,90,000 11 ಮಾಡೆಲ್ ಬೀಟ್ ಕೊಡ್ತಾ ಇದೀನಿ ಸರ್. ಬರುತ್ತೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ 3,80,000 3,80,000 ಗಾಡಿ ಬಗ್ಗೆ ಏನು ಮಾತಾಡಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಈ ಪ್ರೈಸ್ ನಾವ್ ಹೇಳ್ತಿರೋದು 16ನೇ ಮಾಡೆಲ್. ಅದು ನಿಮ್ಗೆ ಬಂದೆ ಡೀಸೆಲ್ ಗಾಡಿ ಎಷ್ಟಿಗೆ ಸರ್ 4,35,000 4,35,000 ನಿಮ್ಗೆ ಎಕ್ಸ್ಟೆಂಡ್ ಕೊಡ್ತಾ ಇದೀನಿ ಸರ್. 15 ಮಾಡೆಲ್ ಇದು ಸರ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. 2,60,000 2,60,000 ನಿಮ್ಗೆ 15 ಮಾಡೆಲ್ ಸಿಂಗಲ್ ಟಾಟಾ ಬೋಲ್ಟ್ ಕೊಡ್ತಾ ಇದೀನಿ ಸರ್, ಪೆಟ್ರೋಲ್ ವೇರಿಯಂಟ್. ನಾವು ಅಲ್ಫಾ ಕಾರ್ ಶೋರೂಮ್ ನಲ್ಲಿ ಎಷ್ಟು ಕೊಡ್ತೇನೆ 11 ಲಕ್ಷಕ್ಕೆ 11 ಲ್ಯಾಕ್ಸ್ ಗೆ ನಿಮ್ಗೆ 2019 ಮಾಡೆಲ್ ಕಿಯಾ ಸೋಲ್ಟಾಸ್ ತಗೊಂಡ್ ಬಂದಿನಿ ಸರ್. ಬನ್ನಿ ಬೇಗ ಬೇಗ ಲೋನ್ ಬೇಕಾ ಲೋನ್ ಆಗುತ್ತೆ ಸರ್ ಗಾಡಿಗೆ. ಹಾಯ್ ಫ್ರೆಂಡ್ಸ್, ಮತ್ತೊಂದು ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಅಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಬಂದ್ಬಿಟ್ಟು ಹೊಸ ಕಲೆಕ್ಷನ್ ಬಂದಿದೆ. ಮತ್ತೆ ವಿಡಿಯೋ ಮಾಡಿ ತುಂಬಾ ದಿವಸ ಇತ್ತು, ಸೊ ಅದಕ್ಕೆ ಬಂದಿದ್ದೀನಿ ಹೊಸ ವಿಡಿಯೋ ಮಾಡೋಣ ಅಂತ. ಸೊ ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಡ್ತೀನಿ. ಎಲ್ಲ ಡೀಟೇಲ್ಸ್ ತಿಳ್ಸ್ಕೊಳಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡೋಣ ನಮ್ಮ ಚಾನಲ್ಗೆ. ಹಾಯ್ ಸರ್. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಏನ್ ಸರ್ ತುಂಬಾ ದಿವಸ ಬಂದಿಲ್ಲ, ಈಗ ಬಿಸಿ ಇತ್ತು, ಅದಕ್ಕೆ ಈಗ ಸ್ವಲ್ಪ ಟೈಮ್ ಸಿಕ್ತು, ಸೊ ಅದೇ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮೊದಲನೇ ಬಾರಿ ಅಲ್ಫಾ ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಅಡ್ರೆಸ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಫಸ್ಟ್ ಆಫ್ ಆಲ್ ನಮ್ದು ಎಂಟೈರ್ ಕರ್ನಾಟಕ ಒಳಗಡೆ ತುಂಬಾ ಫೇಮಸ್ ಶೋರೂಮ್. ಯಾರಾದ್ರೂ ಕೇಳಿ ನೀವು ಹೇಳ್ಬಿಡ್ತಾರೆ. ಅಲ್ಫಾ ಕಾರ್ಸ್ ಗೂಗಲ್ ನಲ್ಲಿ ಹಾಕಿ ಸಾಕು, ನಿಮ್ಗೆ ಲೊಕೇಶನ್ ಬಂದ್ಬಿಡುತ್ತೆ, ನಮ್ದು ಮೊಬೈಲ್ ನಂಬರ್ಸ್ ಎಲ್ಲ ಬಂದ್ಬಿಡುತ್ತೆ. ಅಂದ್ರೂ ಇನ್ನೊಂದ್ಸಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಲೊಕೇಶನ್ ಎಲ್ಲ. ಸರ್ ನಮ್ದು ಅಲ್ಫಾ ಕಾರ್ಸ್ ಬನ್ನಾಘಟ್ಟ ರೋಡ್ ಅರಕೆರೆ ಬ್ರಾಂಚ್ ನಲ್ಲಿ ಬರೋದು. ನಮ್ದು ಅರಕೆರೆ ಬ್ರಾಂಚ್. ಹೌದು, ಅರಕೆರೆ ಬ್ರಾಂಚ್ ಅದ ಇರೋದು. ಬಿಫೋರ್ RNS ಮೋಟರ್ ನಮ್ದು ಅಲ್ಫಾ ಕಾರ್ಸ್ ಬರುತ್ತೆ ಸರ್. ನಮ್ಮ ಹತ್ರ ಮಲ್ಟಿ ಬ್ರಾಂಡ್ಸ್ ಕಾರ್ಸ್ ಇರೋದು ಸರ್. ನಮ್ಮ ಹತ್ರ ಬಜೆಟ್ ಈಸ್ ಅಲ್ಲಿ ಬಂದು 1 ಲಕ್ಷ, ಅದು ಡೀಸೆಲ್ ಗಾಡಿ ಹೇಳ್ತಾ ಇರೋದು. 1 ಲಕ್ಷ ಅಂತ ಹಿಡಿದು ನಿಮ್ಗೆ ಟೋಟಲ್ 12 lakhs ಹಂಗ ಇದೆ ನಮ್ಮ ಹತ್ರ ಈ ಸಲ ಬಜೆಟ್ ಸರ್. ತೋರಿಸಿ ಸರ್, ನಮ್ ಸ್ಟಾಕ್ ತುಂಬಾ ಇದೆ ಸರ್. ಸರ್ ಪ್ರೆಸೆಂಟ್ 75+ ಕಾರ್ಸ್ ಇದೆ ಸರ್. ಸರ್ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಏನಕ್ಕಂದ್ರೆ ಮಾತಾಡ್ಕೊಂಡಿದ್ರೆ ವಿಡಿಯೋ ತುಂಬಾ ಲಾಜ್ ಆಗುತ್ತೆ, ಜನಗಳಿಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ತಾಳ್ಮೆ ಮಾಡ್ಬಿಡ್ಬಾರ್ದು, ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್ ತೋರಿಸಿ ಸರ್. ನಮ್ಮ ಮೊದಲು ಸರ್ 2011 ಮಾಡೆಲ್ ಫೋರ್ಡ್ ಫಿಯೆಸ್ಟಾ ತೋರಿಸಿ ಸರ್. ಸರ್ ಅದು ಟಾಪ್ ಎಂಡ್ ಮಾಡೆಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲಾ ಬರುತ್ತೆ ಗಾಡಿಗೆ. ಡೀಸೆಲ್ ಮಾಡೆಲ್ 2011 ಮಾಡೆಲ್ ಸರ್. ಬಜಾರ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. 11 ಮಾಡೆಲ್ ಫೋರ್ಡ್ ಫಿಯೆಸ್ಟಾ ನಿಮ್ಗೆ ಎಲ್ಲ ಚೆಕ್ ಮಾಡಿ 2,70,000 2,80,000 ಅಂತ ಹೇಳ್ತಾರೆ. ನಾವೆಷ್ಟಿಗೆ ಕೊಡ್ತಾ ಇರೋದು 1,90,000 1,90,000 ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ ಕೊಡ್ತಾ ಇದೀವಿ. ಎಷ್ಟು 11 ಮಾಡೆಲ್ 1,90,000. ಮತ್ತೆ ಸರ್ ನಾವು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಅಂದ್ರೆ 13 ಮಾಡೆಲ್ ಅಬೌವ್ ಇರಬೇಕು ಗಾಡಿ. 13 ಮಾಡೆಲ್ ಅಬೌವ್ ಇದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ನಿಮ್ಗೆ 0 ಡೌನ್ ಪೇಮೆಂಟ್ ಬೇಕಾ 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ ಗಾಡಿ ನಿಮ್ಗೆ. ಈ ಸಲ ನಾವು ತಗೊಂಡ್ ಬಂದಿನಿ ಗಾಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಲೋನ್ ಯಾರ್ಯಾರು ಆಗುದು ಅದು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಸರ್. ಲೋನ್ ನಿಮ್ ಸ್ಯಾಲರಿ ಇರ್ಬೇಕು, ಅದ್ರ ಸಿಬಿಲ್ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಸಂತಾಮನೆ ಇರ್ಬೇಕು. ವರ್ಕಿಂಗ್ ಇದ್ರೆ ನಿಮ್ಮ ಇದು ನೀವು ಸ್ವಂತ ಬಿಸ್ನೆಸ್ ಮಾಡ್ತಾರೆ, ನಿಮ್ಗೆ ITR ಫೈಲ್ ಮಾಡಿರ್ಬೇಕು. ನಿಮ್ಗೆ ಬೆಂಗಳೂರು ಒಳಗಡೆ ಇದ್ದೀರಾ ಸರ್, ಬೆಂಗಳೂರು ಒಳಗಡೆ ನಿಮ್ಗೆ ಇದ್ರೆ ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ ನಿಮ್ಗೆ. ಅದು 2 lakhs ಹಂಗ ಆಗುತ್ತೆ ನಿಮ್ಗೆ. ಮತ್ತೆ ಬ್ಯಾಂಕ್ ಫೈನಾನ್ಸ್ ಫುಲ್ ಅಪ್ ಟು 90% ನಾವು ಟ್ರೈ ಮಾಡ್ತೀನಿ ಮಾಡ್ಕೊಡಕ್ಕೆ. ಸ್ವಲ್ಪ ಗಾಡಿಗೆ 100% ಆಗುತ್ತೆ ಸರ್. ಎಷ್ಟು ಟೈಮ್ ಬೇಕು ಸರ್? ಜಸ್ಟ್ 3 ವರ್ಕಿಂಗ್ ಡೇಸ್. ಆಲ್ ಓವರ್ ಕರ್ನಾಟಕ 3 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಗಾಡಿ ಡೆಲಿವರಿ ತಗೋಬಹುದು. ಮತ್ತೆ ನೀವು ಕ್ಯಾಶ್ ಬೇಕಾ ಬನ್ನಿ, ಆನ್ ಸ್ಪಾಟ್ ಗಾಡಿ ಡೆಲಿವರಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಗಾಡಿ ಸರ್ ನಿಮ್ಗೆ ತೋರಿಸೋದು ಸ್ಕೋಡಾ ಸೂಪರ್ 10 ಮಾಡೆಲ್ ಫುಲ್ಲಿ ಟಾಪ್ ಅಂಡ್ ವಿತ್ ಸನ್ರೂಫ್ ಸಮೇತ. ತೋರಿಸಿ ಸರ್ ಸನ್ರೂಫ್ ಗಾಡಿ ಸರ್. ನೋಡಿ ಸರ್, ಸರ್ ಗಾಡಿ ಫೀಚರ್ಸ್ ಹೇಳ್ಕೊಂಡಿದ್ರೆ ಒಂದು 15 ನಿಮಿಷ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫುಲ್ಲಿ ಟಾಪ್ ಅಂಡ್ ಅಂತ ಹೇಳಿರ್ತೀನಿ. ಇದು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್, ಹಿಂದೆ ಮುಂದೆ ಎಲ್ಲ ಆಟೋಮೆಟಿಕ್ ಆಗುತ್ತೆ ಗಾಡಿಗೆ. 8 ಏರ್ ಬ್ಯಾಗ್ ಬರುತ್ತೆ ಗಾಡಿಗೆ. ಹೌದು, ವಿತ್ ಮ್ಯಾಗ್ವಿಲ್ ಸನ್ರೂಫ್ ಟಾಪ್ ಅಂಡ್ 2011 ಮಾಡೆಲ್ ಸ್ಕೋಡಾ ಸೂಪರ್ ಪೆಟ್ರೋಲ್ ವೇರಿಯಂಟ್. ಎಷ್ಟಿಗೆ 2,40,000 ಕೊಡ್ತೀನಿ. ಜಸ್ಟ್ 2,40,000 11 ಮಾಡೆಲ್ ಸ್ಕೋಡಾ ಸೂಪರ್. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ಬನ್ನಿ ಸರ್ ತೋರಿಸಿ ಸರ್. ಕಾಡೆ ಆನೆ ಸರ್, ಇದು ಕಾಡೆದು ಆನೆ, ಸ್ಕಾರ್ಪಿಯೋ 13ನೇ ಮಾಡೆಲ್ ಸರ್. ಗಾಡಿ ತೋರಿಸಿ ಸರ್, ಹೆಂಗಿದೆ ಲಕ್ಕ 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 ಅಂತ ಕಾಣಿಸುತ್ತೆ. ವೈಟ್ ಕಲರ್ ಗಾಡಿ. ತುಂಬಾ ಜನ ಇಷ್ಟಪಡ್ತಾರೆ, ವೈಟೇ ಬೇಕು ಸ್ಕಾರ್ಪಿಯೋ ಅಂತ ಹೇಳ್ತಾರೆ. ತಗೊಂಡ್ ಬಂದಿನಿ ನೋಡಿ ಸರ್. 13 ಮಾಡೆಲ್ ಕಂಡೀಷನ್. ಓಕೆ, 13 ಮಾಡೆಲ್ ಸರ್ ಇದು. ಹೌದು, 13 ಮಾಡೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಓಡಿರೋದು 90,000 ಚೇಂಜ್ ಓಡಿದೆ. ಡೀಸೆಲ್ ವೇರಿಯಂಟ್ ಸರ್. 13 ಮಾಡೆಲ್ ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ನೀವು. ಅಪ್ಪಲ್ಲ ಸರ್, ನೀವು ಚೆಕ್ ಮಾಡ್ಕೊಳ್ಳಿ, ಪೂರ್ತಿ ಬಜಾರ್ ವಿಚಾರಿಸ್ಕೊಳ್ಳಿ. 13 ಮಾಡೆಲ್ ಸ್ಕಾರ್ಪಿಯೋ ಎಷ್ಟಿದೆ ನಮ್ಮ ಹತ್ರ ಬನ್ನಿ. ಎಷ್ಟಿಗೆ 4,25,000 ಹೇಳ್ತಾ ಇದೀನಿ ಸರ್. 4,25,000 ನಿಮ್ಗೆ ಸ್ಕಾರ್ಪಿಯೋ ಅದು 4,25,000 ನಿಮ್ಗೆ ಸ್ಕಾರ್ಪಿಯೋ ಹೇಳ್ತಾರೆ ಸರ್. ಓನರ್ಶಿಪ್ ಇದಕ್ಕೆ ಸಾರಿ ಸರ್, ಓನರ್ಶಿಪ್ ಸರ್ ಓನರ್ ಬನ್ನಿ ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ಟಾಟಾ ಜೆಸ್ಟ್ ಪೆಟ್ರೋಲ್ ವೇರಿಯಂಟ್ 2016 ಮಾಡೆಲ್. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಸರ್. ಸರ್ ಎಷ್ಟಿಗೆ 3,60,000ಗೆ 3,60,000 ಗೆ 13ನೇ ಮಾಡೆಲ್ ಟಾಟಾ ಜೆಸ್ಟ್ ಕೊಡ್ತಾ ಇದೀನಿ. ನೆಕ್ಸ್ಟ್ 16 ಮಾಡೆಲ್ ಸೇಮ್ ಆಟೋಮೆಟಿಕ್ ಟಾಪ್ ಅಂಡ್ ಡೆಸ್ಟರ್ ಬಂದಿ ಸರ್. ತೋರಿಸಿ ಗಾಡಿ ಲಕ್ 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 ಅಂತ ಕಾಣಿಸ್ತದೆ. RX-Z ವೇರಿಯಂಟ್. ಏನು ಮಾತಾಡಿಲ್ಲ ಗಾಡಿ ಬಗ್ಗೆ, ಅಷ್ಟು ಚೆನ್ನಾಗಿದೆ. 13ನೇ ಮಾಡೆಲ್ ಸಿಂಗಲ್ ಓನರ್.
ಓಕೆ ಏನ್ ಹೇಳಿ ಸಿಂಗಲ್ ಪೆಟ್ರೋಲ್ ವೇರಿಯಂಟ್, ಅದು ಆಟೋಮೆಟಿಕ್ ಟಾಪ್ ಅಂಡ್ ಎಷ್ಟಿಗೆ ಗಾಡಿ ಹೇಳ್ತಾ ಇರೋದು ಎಷ್ಟಿಗೆ? 5,15,000 ಕೊಡ್ತೀನಿ ಸರ್. 5,15,000 ನಿಮ್ಗೆ 16ನೇ ಮಾಡಲ್ ಕೊಡ್ತಾ ಇರೋದು. ಲೋನ್ ಬಂದ್ರೆ ಎಷ್ಟು ಲೋನ್ ಕಟ್ಟಬೇಕು ಇದಕ್ಕೆ ಸರ್? ಏನು ನಿಮ್ಮ ಹತ್ರ ಎಷ್ಟಿದೆ? 1 lakh ಇದೆಯಾ? 2 ಲಕ್ಷ ಇದೆ ನಿಮ್ಮ ಹತ್ರ? 50,000 ಇದೆ, ಎತ್ಕೊಂಡ್ ಬನ್ನಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ನಿಮ್ಗೆ ಟಾಟಾ ಟಿಯಾಗೋ ಇದೆ ನೋಡಿ ಸರ್ ಗಾಡಿ. ಸರ್ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ರೆಡ್ ಕಲರ್ ತುಂಬಾ ಚೆನ್ನಾಗಿದೆ. 2017 ಮಾಡಲ್ ಸರ್ ಟಾಟಾ ಟಿಯಾಗೋ ಇದು. 17 ಮಾಡಲ್ ಅದು ಟಿಯಾಗೋ. ಇದು ಫೀಚರ್ಸ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ 3,80,000 3,80,000 2017 ಮಾಡಲ್ ಟಾಟಾ ಟಿಯಾಗೋ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಸರ್ ನೆಕ್ಸ್ಟ್ ಗಾಡಿ ಬನ್ನಿ ಸರ್, ವ್ಯಾಗನರ್. ಸರ್ ಪ್ರೈಸ್ ಎಲ್ಲ ಶಾಕ್ ಆಗ್ಬಿಟ್ಟಿದೆ. 2010 ಮಾಡಲ್. ಎಷ್ಟು ಹೇಳಿ? 2010 ಮಾಡಲ್ ಮಾರುತಿ ವ್ಯಾಗನರ್ 1,45,000 1,45,000 ನಿಮ್ಗೆ ಮಾರುತಿ ವ್ಯಾಗನರ್ ಕೊಡ್ತಾ ಇರೋದು ಸರ್ ನಿಮ್ಗೆ. 2008 ಮಾಡಲ್ ಅದು ಕೂಡ ಸರ್. 10 ಮಾಡಲ್ ಎಂಟಿಲ್ಲ, 10ನೇ ಮಾಡಲ್ ಟಾಪ್ ಎಂಡ್ ಸರ್. ಗಾಡಿ ಮುಂದೆ ಬಂದು ತೋರಿಸಿ ಸರ್. ಇದು ಲೇಟೆಸ್ಟ್ ಶೇಪ್ ಇದು. AC ಪವರ್ ಸ್ಟೀರಿಂಗ್ ಗಾಡಿಗೆ, ಪವರ್ ವಿಂಡೋ ಬರುತ್ತೆ ಫ್ರಂಟ್. ಗಾಡಿ ತುಂಬಾ ಚೆನ್ನಾಗಿದೆ. 2010 ಮಾಡಲ್ ಬರೀ 1,45,000 ಗಾಡಿ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಹ್ಯುಂಡೈ ಆಕ್ಸೆಂಟ್ ನೋಡಿ ಸರ್, ಡೀಸೆಲ್ ಗಾಡಿ ಸರ್ ಇದು. ಹೊಂಡಾ ಆಕ್ಸೆಂಟ್ ಡೀಸೆಲ್ ಗಾಡಿ 2015 ಮಾಡಲ್. ಗಾಡಿ ಬಂದು ತುಂಬಾ ಚೆನ್ನಾಗಿದೆ, ಕ್ಲಾಸ್ ಇದೆ ಗಾಡಿ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಈ ಪ್ರೈಸ್ ನಾವ್ ಹೇಳ್ತಿರೋದು 16ನೇ ಮಾಡಲ್. ಅದು ನಿಮ್ಗೆ ಬಂದು ಡೀಸೆಲ್ ಗಾಡಿ ಎಷ್ಟಿಗೆ ಸರ್? 4,35,000 4,35,000 ನಿಮ್ಗೆ ಆಕ್ಸೆಂಟ್ ಕೊಡ್ತಾ ಇದೀನಿ ಸರ್, 15 ಮಾಡಲ್. ಸರ್ ಈಗ ನೆಕ್ಸ್ಟ್ ಗಾಡಿ ಸರ್, ಮಾರ್ಕೆಟ್ ನಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ವೆಹಿಕಲ್ ತಗೊಂಡ್ ಬಂದಿದ್ದೀನಿ ಸರ್. ಯಾವ್ದಲ್ಲಿ? ಕಿಯಾ ಸೆಲ್ಟೋಸ್. ಇದು ಟಾಪ್ ಅಂಡ್ GT ಲೈನ್. ಯಾವ್ದೇ 19 ಮಾಡಲ್ GT ಲೈನ್ ಸರ್. ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ತೋರಿಸಿದ ಸನ್ ರೂಫ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಇದಕ್ಕೆ ಮ್ಯೂಸಿಕ್ ಸಿಸ್ಟಮ್ ಬಂದು ಬೋಸ್ ಬರುತ್ತೆ ಸರ್. ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, 8 ಏರ್ ಬ್ಯಾಗ್ಸ್, ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಸಿಸ್ಟಮ್ ಸರ್. ತೋರಿಸಿ ಮ್ಯಾಗ್ ಬಿಲ್ಸ್ ಎಲ್ಲ ಬರುತ್ತೆ ಗಾಡಿಗೆ ಸರ್. ತೋರಿಸಿ ಇಲ್ಲ ಕಂಪ್ನಿಯಿಂದ ಬೋಸ್ ಸಿಸ್ಟಮ್ ಬರುತ್ತೆ, ನೋಡ್ಕೊಳ್ಳಿ ಸರ್. ಸರ್ ಈ ಗಾಡಿದು ಪ್ರೈಸ್ ನಾನು ಹೇಳಿದ್ರೆ ಶಾಕ್ ಆಗ್ಬಿಡ್ತದ. ಬಜಾರ್ ನಲ್ಲಿ ನಿಮ್ಗೆ 13 ಲಕ್ಷ ಎಲ್ಲೂ ಕಡಿಮೆ ಕೊಡಲ್ಲ. ನಾವು ಅಲ್ಫಾ ಕಾರ್ ಶೋರೂಮ್ ನಲ್ಲಿ ಎಷ್ಟು ಕೊಡ್ತೇನೆ? 11 ಲಕ್ಷಕ್ಕೆ 11 lakhs ನಿಮ್ಗೆ 2019 ಮಾಡೆಲ್ ಕಿಯಾ ಸೆಲ್ಟೋಸ್ ತಗೊಂಡ್ ಬಂದಿನಿ ಸರ್. ಬನ್ನಿ ಬೇಗ ಲೋನ್ ಬೇಕಾ? ಲೋನ್ ಆಗುತ್ತೆ ಸರ್ ಗಾಡಿಗೆ. ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ಕಾರ್ ಇದೆ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ಹೇಳೋದು ಬೇಡ, ಎಲ್ಲರಿಗೂ ಗೊತ್ತಿದೆ. ಪೋಲೋ ತಗೊಂಡ್ ಬಂದಿನಿ, ಅದು ಡೀಸೆಲ್ ನಲ್ಲಿ 2015 ಮಾಡಲ್ ತಗೊಂಡ್ ಬಂದಿನಿ. ತೋರಿಸಿ ಸರ್ ಗಾಡಿ ಹೆಂಗಿದೆ ನೋಡಿ ಸರ್. ಗಾಡಿ 15 ಮಾಡಲ್ ಗಾಡಿ, ಕ್ಲಾಸ್ ಆಗಿದೆ ಸರ್ ಗಾಡಿ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್. 15 ಮಾಡಲ್ ಸರ್. ಈ ಗಾಡಿದು ಪ್ರೈಸ್ ನಾನು ಹೇಳ್ತಾ ಇರೋದು ಸರ್, ಹೇಳಿದ್ರೆ ಶಾಕ್ ಆಗ್ಬಿಡ್ತಾರೆ. ಎಷ್ಟು ಕೇಳಿ? 4,80,000 ನಿಮ್ಗೆ ಗಾಡಿ ತಗೊಂಡ್ ಬಂದಿನಿ. 15 ಮಾಡಲ್ ಪೋಲೋ GT 4,80,000. ಬನ್ನಿ ಮುಂದೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಗಾಡಿ ಓನರ್ಶಿಪ್ ಇದೆಯಾ ಸರ್? ಈ ಗಾಡಿದು ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ ಸರ್. ನೆಕ್ಸ್ಟ್ ಬಂದಿ ಹೋಂಡಾ ಸಿವಿಕ್ ಸರ್. ಈ ಗಾಡಿ ಬಂದು 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಸಿವಿಕ್ ನಿಮ್ಗೆ ನೋಡಬಹುದು ಸರ್, ನಾರ್ತ್ ಸೈಡ್ ಹೋದ್ರೆ ನಿಮ್ಗೆಲ್ಲ 8 ಓನರ್ 6 ಓನರ್ ಆ ತರ ಸಿಗುತ್ತೆ. ಸೆಕೆಂಡ್ ಓನರ್ 2010 ಮಾಡಲ್, ಅದು ಪ್ಯೂರ್ ಕರ್ನಾಟಕ ಗಾಡಿ. ಎಷ್ಟಕ್ಕೆ? ಈ ಗಾಡಿದು ಪ್ರೈಸ್ ನಾನು ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಸರ್. ಈ ಗಾಡಿ ಪ್ರೈಸ್ ನಾವ್ ಹೇಳ್ತಾ ಇರೋದು ಬಂದು ಡೈರೆಕ್ಟ್ ಆಗಿ 2,60,000 2,60,000 10 ಮಾಡಲ್ ಹೋಂಡಾ ಸಿವಿಕ್ ತಗೊಂಡ್ ಬಂದಿದ್ದೀನಿ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ. ಹೌದು ಸರ್. ನೆಕ್ಸ್ಟ್ ಷೆವರ್ಲೆಟ್ ಬೀಟ್ ತಗೊಂಡ್ ಬಂದಿನಿ. ಈ ಗಾಡಿ ಬಂದಿತ್ತು 11 ಮಾಡಲ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ ಸರ್. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಪೆಟ್ರೋಲ್ ವೇರಿಯಂಟ್ 11 ಮಾಡಲ್ ಸರ್. ಈ ಗಾಡಿದು ಪ್ರೈಸ್ ನಾವ್ ಹೇಳ್ತಾ ಇರೋದು ಎಷ್ಟೇ? ಬರೀ 1,90,000 11 ಮಾಡಲ್ ಬೀಟ್ ಕೊಡ್ತಾ ಇದೀನಿ ಸರ್. ಸರ್ ಹಂಗೆ ಬನ್ನಿ ಸರ್. ಇದೇ ತರ 2010 ಮಾಡಲ್ ಹ್ಯುಂಡೈ i20 ಮ್ಯಾಗ್ನಾ ಇದೆ ನೋಡಿ ಸರ್. ಗಾಡಿ ಸೆಕೆಂಡ್ ಓನರ್ ಆಗಿದೆ, ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ, ಅಷ್ಟು ಕ್ಲಾಸ್ ಆಗಿದೆ ಸರ್. ಈ ಗಾಡಿದು ಪ್ರೈಸ್ ನಾವ್ ಹೇಳ್ತಾ ಇರೋದು 2,80,000 2,80,000 2010 ಮಾಡಲ್. ಅದು ಹ್ಯುಂಡೈ i20 ಮ್ಯಾಗ್ನಾ ತಗೊಂಡ್ ಬಂದಿದೆ ಸರ್. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ನಿಮ್ಗೆ ಬ್ರಿಯೋ ತಗೊಂಡ್ ಬಂದಿರಿ ಸರ್. 2015 ಮಾಡಲ್ ಹೋಂಡಾ ಬ್ರಿಯೋ 52,000 ಕಿಲೋಮೀಟರ್ಸ್ ರನ್ ಆಗಿರೋದು. ಇದು ಗಾಡಿ SMT ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿದೆ. ಗಾಡಿಗೆ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ ಗಾಡಿಗೆ, ಮತ್ತೆ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಗಾಡಿಗೆ ಸರ್. ಈ ಗಾಡಿದು 2015 ಮಾಡಲ್ ಪ್ರೈಸ್ ಶಾಕ್ ಆಗ್ಬಿಡ್ತೀರಾ. ಎಷ್ಟು ಕೇಳಿ? 15ನೇ ಮಾಡಲ್, ಅದು ಬರೀ 2,80,000 2,80,000 ನಿಮ್ಗೆ ಹೋಂಡಾ ಬ್ರಿಯೋ ಕೊಡ್ತೀನಿ ಸರ್. ಸರ್ ನಾ ಹೇಳ್ತಾ ಇರೋದು ಪ್ರೈಸ್ ಚೆಕ್ ಮಾಡ್ಕೊಳ್ಳಿ. ಬಜಾರ್ ನಲ್ಲಿ 15ನೇ ಮಾಡಲ್ ನಿಮ್ಗೆ 2,80,000 ಕೊಡೋದು ಯಾರು ಸಾಧ್ಯ ಇಲ್ಲ. ಅದು ನಾವು ಕರ್ನಾಟಕ ಗಾಡಿ ಕೊಡ್ತಾರೆ. ಬನ್ನಿ ಸ್ಲೈಟ್ ಆಗಿ ಏನಾದ್ರು ಮಾಡೋಣ ಬನ್ನಿ. ನೀವು ಹೇಳಿದ್ರ ಅದಕ್ಕೋಸ್ಕರ ಹೇಳಿದ್ರೆ ಸರ್ ನೋಡಿ 2010 11 ಮಾಡಲ್. ಇದು ನಾವು ಬೀಟ್ ಇದೆ, ಪೆಟ್ರೋಲ್ ಗಾಡಿ ಸರ್. ಇದು ಎಷ್ಟು ಹೇಳ್ತಾರೆ ಪ್ರೈಸ್? 1,40,000 ಷೆವರ್ಲೆಟ್ ಬೀಟ್ 1,40,000 11 ಮಾಡಲ್ ಕೊಡ್ತಾ ಇದೀನಿ ಸರ್. ಪೆಟ್ರೋಲ್ ವೇರಿಯಂಟ್ ಆಗಿದೆ ಗಾಡಿ ಸರ್. ನೆಕ್ಸ್ಟ್ ಆಲ್ಟೋ K10 2010 ಮಾಡಲ್ ಸರ್. ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. VXi ಅದನ್ನು K10 ನಲ್ಲಿ 2010 ಮಾಡಲ್ VXi. ಹೌದು VXi ಎಷ್ಟು ಕೇಳಿ? 1,80,000 1,80,000 ನೀವು 10 ಮಾಡಲ್ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ಇನ್ನೊಂದು ಟಾಟಾ
ಸರ್ ಇದು ತುಂಬಾ ಫೇಮಸ್, ನಮ್ಮ ರತನ್ ಟಾಟಾ ಅವರು ಫೇಮಸ್ ಆಗಿದ್ದು ಈ ಕಾರ್ ನಲ್ಲಿ. ಸರ್ ನೋಡಿ ಟಾಟಾ ಆಕ್ವಾ ಇಂಡಿಕಾ ಇದು ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ಓಡಿದೆ ಗಾಡಿ ಇದು ಸರ್? ಗಾಡಿ ಜಸ್ಟ್ 13,000 ಶೋರೂಮ್ ಹಿಸ್ಟ್ರಿ ಸಮೇತ ಓಡಿದ್ದು, 13,000 ನಿಮ್ಗೆ ಗಾಡಿ ಓಡಿದೆ ಸರ್. ಗಾಡಿ ಇದು ರೆಕಾರ್ಡೆಡ್ ಸರ್, ಇದು ಅದು ಫುಲ್ಲಿ ರೆಕಾರ್ಡೆಡ್ 2010 ಮಾಡಲ್ ಇದು, 13,000 ನೋಡಿದೆ ಸರ್ ಗಾಡಿ. ಸರ್ ಈ ಗಾಡಿದು ಪ್ರೈಸ್ 2,20,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಏನಾಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್. ಸರ್ ಇನ್ನೊಂದಿದೆ ಸರ್ ಇನ್ನೊಂದು ಟಾಟಾ ಬೋಲ್ಟ್ ಇದು ಸರ್. ಇದು 2015 ಮಾಡಲ್ ಸಿಂಗಲ್ ಅಂದ್ರೆ ಕಡಿಮೆ ಹೊಡಿರೋದು ವೆಹಿಕಲ್ ಇದು ಸರ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ, 2,60,000 2,60,000 15 ಮಾಡಲ್ ಸಿಂಗಲ್ ಟಾಟಾ ಬೋಲ್ಟ್ ಕೊಡ್ತಾ ಇದೀನಿ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ ಸರ್. ಸರ್ ಇನ್ನೊಂದು ನೀವು ನೆಕ್ಸ್ಟ್ ಅದೇ ತರ ಡಟ್ಸನ್ ಗೋಲ್ಡ್ ನೋಡ್ತಾ ಇದ್ದೀರಾ ನೀವು, 17 ಮಾಡಲ್ ಸರ್ ಗಾಡಿ. ಸರ್ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಏನು ಸ್ಕ್ರಾಚ್ ಇಲ್ಲ, ಡಿಂಟ್ ಇಲ್ಲ, 2017 ಮಾಡಲ್ ಸರ್. ಈಗ ಹೇಳಿದ್ದು ಪ್ರೈಸ್ ನಾವು ಹೇಳ್ತಾ ಇರೋದು ಬೇರೆ ಎಷ್ಟು ಹೇಳಿ, 2,10,000 2,10,000 ನಿಮ್ಗೆ ಡಟ್ಸನ್ ಗೋ ಕೊಡ್ತಾ ಇದೀನಿ ಸರ್. ನೆಕ್ಸ್ಟ್ ಹ್ಯುಂಡೈ ಇವಾನ್ ಇದೆ 2013 ಮಾಡಲ್, 2,20,000 2,20,000 ಗೆ ಇವಾನ್ ನ 2013 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಆಗಿದೆ ಗಾಡಿ. ತುಂಬಾ ಕ್ಲಾಸ್ ಇದೆ, ಏನು ಮಾತಾಡಿಲ್ಲ ಗಾಡಿ ಬಗ್ಗೆ. 2,30,000 ಇವಾನ್ ಕೊಡ್ತಾ ಇದೀನಿ. ಹಂಗೆ ಬರ್ತಾ ಇರಿ ಸರ್. ನೆಕ್ಸ್ಟ್ ನಿಮ್ಗೆ ರಿಟ್ಸ್ ತೋರಿಸ್ತಾ ಇದೀನಿ ಸರ್. ಗಾಡಿ ಬಂದಿತ್ತು 11 ಮಾಡಲ್, ಕ್ಲಾಸ್ ಆಗಿದೆ, ರೆಡ್ ಕಲರ್. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಮ್ಯಾಗ್ಬಿಲ್ಸ್ ಅಲಾಯ್ ವಿಲ್ಸ್ ಎಲ್ಲ ಹಾಕಿದ್ದಾರೆ, AC ಪಾಸ್ಟಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ, ಕಾಮನ್ ಆಗಿದೆ ಸರ್. ಅದೆಲ್ಲ ಗಾಡಿ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರೋಣ. 11 ಮಾಡಲ್ ರಿಟ್ಸ್ ಪೆಟ್ರೋಲ್ ವೇರಿಯಂಟ್ ಸರ್. ಈ ಗಾಡಿ ಪ್ರೈಸ್ 2,80,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತಾ ಇದೀನಿ ಸರ್. ಹಂಗೆ ಲೀನಿಯಾ ತೋರಿಸಿ ಸರ್. ಸರ್ ಈ ಗಾಡಿ ತೋರಿಸಿ ಸರ್, ಸಕ್ಕದಾಗಿದೆ, ಕ್ಲಾಸ್ ಇದೆ ಸರ್. 2010 ಮಾಡಲ್ ಫಿಯಟ್ ಲೀನಿಯಾ ಸರ್. ಪ್ರೈಸ್ ತುಂಬಾ ಕಡಿಮೆ ಹೇಳ್ತಾ ಇದೀನಿ, 2,60,000 ನಿಮ್ಗೆ 2010 ಮಾಡಲ್ ಫಿಯಟ್ ಲೀನಿಯಾ, ಅದು ಸಿಡಾನ್ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ ಸರ್. ಸರ್ ಹಂಗೆ ಇದೇ ತರ ತೋರಿಸಿ ಸರ್. ಇನ್ನೊಂದು ಡಟ್ಸನ್ ಗೋ ಇದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ, 2016 ಮಾಡಲ್ ಸರ್. ಈ ಗಾಡಿ ಬಂದು AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ ಗಾಡಿಗೆ, ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿದು ಪ್ರೈಸ್ ನಾವು ಹೇಳಿದ್ರೆ 2,40,000 2,40,000 ನಿಮಗೆ ಗ್ರೇ ಕಲರ್ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಹಂಗೆ ಗ್ರ್ಯಾಂಡ್ ಐಟನ್ ನ್ಯೂಸ್ ತೋರಿಸಿ ಸರ್. ಸರ್ ಲೇಟೆಸ್ಟ್ ಗಾಡಿ 2020 ಮಾಡಲ್ ಇದು ಸರ್. ಗಾಡಿ ಜಸ್ಟ್ 30,000 ನೋಡಿರೋದು, ರೆಕಾರ್ಡೆಡ್, ಆಟೋಮೆಟಿಕ್, ತುಂಬಾ ಆಟೋಮೆಟಿಕ್ ಗಾಡಿ, ನಾರ್ಮಲ್ ಇಲ್ಲ, ಆಟೋಮೆಟಿಕ್. ಹೌದು, ಆಟೋಮೆಟಿಕ್ ಗ್ರೇ ಕಲರ್ ಸರ್. ಈ ಪ್ರೈಸ್ ನಾವು ಹೇಳ್ತಾರೆ 5,20,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸರ್ ಹಂಗೆ ತೋರಿಸಿ ಸರ್. ಇನ್ನೊಂದು ನಿಮ್ಗೆ ಸಿಯಾಸ್ ಇದೆ, ವೈಟ್ ಕಲರ್, ಫುಲ್ಲಿ ಟಾಪ್ ಅಂಡ್ ಮಾಡಲ್, ಲಿಮಿಟೆಡ್ ಎಡಿಷನ್, ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಹೌದು, ಈ ಗಾಡಿ ಬಂದು 2015 ಮಾಡಲ್ ಆಗಿದೆ ಸರ್. ಈ ಗಾಡಿ ಪ್ರೈಸ್ ಹೇಳ್ತಾ ಇರೋದು 5,25,000 ಸರ್. 5,25,000 ನಿಮ್ಗೆ ಗಾಡಿ ಸಿಗುತ್ತೆ, ಅದು ಕೂಡ ಆಟೋಮೆಟಿಕ್ ಸರ್. ನೆಕ್ಸ್ಟ್ ಫೋರ್ಟ್ ಫಿಗೋ ಆಸ್ಪರ್ ತೋರಿಸಿ ಸರ್. ಸರ್ ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ, 2016 ಮಾಡಲ್ ಆಗಿದೆ ಗಾಡಿ ಇದು, ಕ್ಲಾಸ್ ಇದೆ, ಏನು ಮಾತಾಡಿಲ್ಲ ಗಾಡಿ ಬಗ್ಗೆ, ತುಂಬಾ ಚೆನ್ನಾಗಿದೆ. ಈ ಗಾಡಿದು ಪ್ರೈಸ್ 4,30,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಇದೇ ತರ ನೆಕ್ಸ್ಟ್ ಗಾಡಿ ನಿಮ್ಗೆ ಸ್ಕೋಡಾ ರಾಪಿಡ್ ಸರ್. ಈ ಗಾಡಿ ಓಡಿಸಕ್ಕೆ ಸರ್ ಮಾತಾಡಬಾರದು, ಹಂಗಿದೆ, ಸಖತ್ತಾಗಿದೆ, ಕ್ಲಾಸ್ ಇದೆ, ಅದು ಟಾಪ್ ಅಂಡ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು. ಗಾಡಿ ತೋರಿಸಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಈ ಗಾಡಿ ಪ್ರೈಸ್ ನಾವು ಹೇಳ್ತಾ ಇರೋದು 4,50,000 ಹೇಳ್ತಾರೆ, ನೆಗೋಷಿಯೇಟ್ ಆಗುತ್ತೆ. ಬನ್ನಿ ಮುಂದೆ ಏನಿದೆ ಮಾತಾಡೋಣ ಅಂತ ಸರ್. ಓಕೆ ಸರ್. ಸರ್ ಇನ್ನೊಂದು ಸರ್, ಫಿಯಟ್ ನಲ್ಲಿ ನೀವು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಿ ನೋಡಿ. ಫಿಯಟ್ ಪುಂಟೋ 12 ಮಾಡಲ್, ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ಅಲ್ಲ, ಡೀಸೆಲ್ ವೇರಿಯಂಟ್ ಸರ್. ಇದು ಗಾಡಿ ಚೆನ್ನಾಗಿದೆ, ಕ್ಲಾಸ್ ಆಗಿದೆ, ಅದು ಜರ್ಮನ್ ರೆಡ್ ಕಲರ್ ಆಗಿರೋದು ಗಾಡಿ ಸರ್. ಗಾಡಿದು ಪ್ರೈಸ್ 2,50,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಮುಂದೆ ಬನ್ನಿ ಸರ್, ಗಾಡಿ ನೋಡಿ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಗಾಡಿ ಅದೇ ತರ ವರ್ನಾ ಸರ್. ವರ್ನಾದಲ್ಲಿ ಇದು 2009 ಮಾಡಲ್, ಡೀಸೆಲ್ ವೇರಿಯಂಟ್, ಆಟೋಮೆಟಿಕ್ ಸರ್. ಈ ತರ ಗಾಡಿ ಸಿಗಕ್ಕೆ ತುಂಬಾ ಕಷ್ಟನೇ, ಏನಕ್ಕಂದ್ರೆ ಇದು ಆಟೋಮೆಟಿಕ್ ಲಿಮಿಟೆಡ್ ವೇರಿಯಂಟ್ ಬಂದಿರೋದು. ಎಷ್ಟು ಲಿಮಿಟೆಡ್ ಕಾರ್ಸ್ ಇರೋದು ಮಾತ್ರ ಇದು, 9 ಮಾಡಲ್ ಡೀಸೆಲ್ ವೇರಿಯಂಟ್, ಲಿಮಿಟೆಡ್ ವೇರಿಯಂಟ್. ಎಷ್ಟು ಸರ್? 2,50,000 ಗೆ ಕೊಟ್ಬಿಡ್ತೀನಿ, 2,50,000 ಕೊಟ್ಬಿಡ್ತೀನಿ ಸರ್. ಇನ್ನೊಂದು ಫಿಯಟ್ ಪುಂಟೋನಲ್ಲಿ ಇದು ಬಂದು ಫಿಯಟ್ ಪುಂಟೋ 2015 ಮಾಡಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ, ತುಂಬಾ ಚೆನ್ನಾಗಿದೆ. ಹೌದು ಸರ್. ಬ್ಯಾಕ್ ಸೈಡ್ ಬಂದು ತೋರಿಸಿ, ಇದು ಅಬಾರ್ತ್ ಅಂತ ಹೇಳ್ತಾರೆ ಸರ್ ಗಾಡಿಗೆ. ಇದು EVD ವೇರಿಯಂಟ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಇದೆ, ಸೈಕ್ ತಂಗ ಇದೆ. ಒಂದ್ ಗಾಡಿ ಓಡಿಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗಾಡಿ ಇದು, 15 ಮಾಡಲ್ ಸರ್. ಈ ಗಾಡಿದು ಪ್ರೈಸ್ 3,60,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 15 ಮಾಡಲ್ ನಿಮ್ಗೆ ಅದು ಕೊಡ್ತಾ ಇರೋದು, ನಿಮ್ಗೆ ಅದೇ ಶಿಫ್ಟ್ ಆಗ್ತಾ ಇರೋದು, ನಿಮ್ಗೆ 5 lakhs rupees ಆಗ್ತಾ ಇರೋದು. ಮುಂದೆ ಬನ್ನಿ ಇನ್ನ ಏನಾಗುತ್ತೆ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಅಂತ ಸರ್. ನೆಕ್ಸ್ಟ್ ಆಪಲ್ ಕಟ್ ಶಿಫ್ಟ್ 19 ಮಾಡಲ್, ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್. ಗಾಡಿ ಎಷ್ಟಿಗೆ 4,80,000, ಬರೀ 4,80,000 ಕೊಡ್ತೀನಿ ಸರ್. ನೆಕ್ಸ್ಟ್ ನೀವು ಕ್ಯಾಪ್ಚರ್ ತೋರಿಸಿ ಸರ್. 18 ಮಾಡಲ್ ಇದು, ಸಿಂಗಲ್ ಓನರ್, 30,000 ರೆಕಾರ್ಡೆಡ್ ಓಡಿದು ಸರ್. ಕ್ಯಾಪ್ಚರ್ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಇದು ಡಸ್ಟರ್ ಸ್ಟಾಪ್ ಆಗಿ ಆದ್ಮೇಲೆ ನೆಕ್ಸ್ಟ್ ವೇರಿಯಂಟ್ ಬಂದು ಇದು ಕ್ಯಾಪ್ಚರ್ ಬಂದಿರೋದು. 18 ಮಾಡಲ್, 33,000 ಓಡಿದೆ ಸರ್. ಈ ಗಾಡಿ ಪ್ರೈಸ್ ನಾವು ಹೇಳ್ತಾ ಇರೋದು 5,80,000, 5,80,000 ಹೇಳ್ತಾ ಇದ್ರೆ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಬಂದು ಇಕೋ ಸ್ಪೋರ್ಟ್ ತೋರಿಸಿ ಸರ್. ಇದು ಇಕೋ ಸ್ಪೋರ್ಟ್ ಬರ್ತಿ ಪೆಟ್ರೋಲ್ ವೇರಿಯಂಟ್, ತುಂಬಾ ಡಿಮ್ಯಾಂಡಬಲ್, ಮೋಸ್ಟ್ ಡಿಮ್ಯಾಂಡಬಲ್ ಗಾಡಿ. 14 ಮಾಡಲ್ ಇದು ಗಾಡಿ, 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಚೆನ್ನಾಗಿದೆ, ಕ್ಲಾಸ್ ಆಗಿದೆ, ಏನು ಮಾತಾಡಿಲ್ಲ ಗಾಡಿ ಬಗ್ಗೆ, ಅಷ್ಟು ಚೆನ್ನಾಗಿದೆ. 4,80,000 ಕೊಡ್ತೀನಿ ಸರ್ ಇದು
ಸರ್ ನೆಕ್ಸ್ಟ್ ಇಟಿಯೋಸ್ ಸರ್, ಇಟಿಯೋಸ್ GD ಇದು ಸರ್, ಇದು ಬಂದು ಸಿಡಾನ್ ಗಾಡಿ ಸರ್. ಈ ಗಾಡಿ ಮೊನ್ನೆ ನಾವು ಒಂದು ಟ್ಯಾಕ್ಸಿ ನೋಡಿದ್ರೆ 6 ಲಕ್ಷ ಓಡಿಸಿದ್ದಾರೆ ಇಂಜಿನ್. ಎಷ್ಟು? 6 ಲಕ್ಷ ರುಬ್ಬಿದಾರೆ ಗಾಡಿ. ಅಂದ್ರೂ ನಿಮಗೆ ಆ ತರ ಇಂಜಿನ್ ಟೊಯೋಟಾ ಅದು ಮಾತಾಡಂಗಿಲ್ಲ. ಈ ಗಾಡಿ ಬಂದು 11 ಮಾಡಲ್, ತುಂಬಾ ಕಡಿಮೆ ಓಡಿದ ಗಾಡಿ. ಈ ಪ್ರೈಸ್ 2.5 ಲಕ್ಷ ಹೇಳ್ತಾ ಇದೀನಿ. ಮುಂದೆ ಬಂದು ಸ್ಲೈಟ್ ಆಗಿ ಏನಾಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಫೋರ್ಡ್ ಐಕಾನ್ 2009 ಮಾಡಲ್, FC ಫ್ರೆಶ್ ರನ್ನಿಂಗ್ ಆಗಿದೆ ಸರ್. ಎಷ್ಟು? 1,20,000. ಅದು ಡೀಸೆಲ್ ವೇರಿಯಂಟ್. 1,20,000 ನಿಮ್ಗೆ 9 ಮಾಡಲ್ ಫೋರ್ಡ್ ಐಕಾನ್ ಕೊಡ್ತಾ ಇದೀನಿ ಸರ್. 1,20,000. ಹೌದು, ಬರೀ 1,20,000 ಕೊಡ್ತಾ ಇರೋದು. ಅದೇ ಫೋರ್ಡ್ ಎಕೋಸ್ಪೋರ್ಟ್ ನೋಡ್ತಾ ಇದ್ರ, ಅದು ನೋಡಿರೋದು ಟೈಟಾನಿಯಂ ಸರ್. ಇದು ತೋರಿಸಿ ಸರ್. ಇದು ಬಂದಿತ್ತು ಒಂದು 14 ಮಾಡಲ್. ಇದು ಗಾಡಿನು ಪೆಟ್ರೋಲ್ ವೇರಿಯಂಟ್ ಆಗಿದೆ. ಈ ಗಾಡಿ AC, ಫಾಸ್ಟಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಈ ಗಾಡಿದು ಪ್ರೈಸ್ ನಾವು ಹೇಳ್ತಾ ಇರೋದು 4,35,000. ನೆಕ್ಸ್ಟ್ 4,35,000 ಹೇಳ್ತಾ ಇದೀನಿ. ಮುಂದೆ ಬನ್ನಿ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೋವಾ 2016 ಮಾಡಲ್, ಡೀಸೆಲ್ ವೇರಿಯಂಟ್ ಆಗಿದೆ. ಇದು ಬಂದು GD ವೇರಿಯಂಟ್. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸರ್, ತುಂಬಾ ಕ್ಲಾಸ್ ಇದೆ, ಸೈಕ್ ಇದೆ ಇಂಜಿನ್, ಏನು ಮಾತಾಡಂಗಿಲ್ಲ ಸರ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಎಷ್ಟು? 16ನೇ ಮಾಡಲ್ ಸರ್. ಈ ಗಾಡಿ ಪ್ರೈಸ್ ನಾವು ಹೇಳ್ತಾ ಇರೋದು ಎಷ್ಟು ಹೇಳ್ತಾ ಇರೋದು ಹೇಳಿ ಸರ್? ಬಜಾರ್ ಚೆಕ್ ಮಾಡಿ, ಯಾರು 13 ಲಕ್ಷ ಅಂತ ಕಡಿಮೆ ಹಾಕಿಲ್ಲ. ನಾವೆಷ್ಟು ಕೇಳ್ತಾ ಇರೋದು? ಬರೀ 9 ಲಕ್ಷ, 9 ಲ್ಯಾಕ್ಸ್. ಹೌದು, 9 ಲ್ಯಾಕ್ಸ್ ನಿಮ್ಗೆ ಯಾವ್ದು ಕರ್ನಾಟಕ ಗಾಡಿ ಕೊಡ್ತಾ ಇದೀನಿ. ಹೌದು, ಇನ್ನೊಂದು ಫಿಯಟ್ ಪುಂಟ್ ಅದ ನೋಡಿ ಸರ್. ಈ ಬಂದಿದ್ದು 2011 ಮಾಡಲ್ ಸರ್, ಪೆಟ್ರೋಲ್ ವೇರಿಯಂಟ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟು ಕೇಳಿ? ಎಷ್ಟು ಕೊಡ್ತೀರಾ ಸರ್? 2 ಲಕ್ಷ. ಮುಂದೆ ಬನ್ನಿ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಅಂತ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ. ಇದು ಬಂದಿತ್ತು 9 ಮಾಡಲ್, ಡೀಸೆಲ್ ಇಂಜಿನ್. ಅಂದ್ರೆ ಈ ಗಾಡಿ ಪೆಟ್ರೋಲ್ ಇರುತ್ತಲ್ಲ ಆ ತರ ಇದೆ, ಆ ತರ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ, ಏನು ಮಾತಾಡಿಲ್ಲ ಗಾಡಿ ಬಗ್ಗೆ. 1,80,000. ಎಷ್ಟು? 1,80,000 ಕೊಡ್ತೀನಿ. ಇನ್ನೊಂದ್ ಬಂದಿ ನಮ್ಮ ಹತ್ರ 7 ಸೀಟರ್ ಫ್ಯಾಮಿಲಿ ಗಾಡಿ, ರೆನಾಲ್ಡ್ ಲಾಜಿ ಇದೆ. ಇದು ಬಂದಿ 2017 ಮಾಡಲ್, ಡೀಸೆಲ್ ವೇರಿಯಂಟ್ ಆಗಿದೆ. 110 PS ಟಾಪ್ ಎಂಡ್ ಗಾಡಿ ಇದು ಸರ್. ಈ ಗಾಡಿದು ಪ್ರೈಸ್ ನಾವು ಹೇಳ್ತಾ ಇರೋದು 5.5 ಲಕ್ಷ ಹೇಳ್ತಾ ಇದೀನಿ. ಸ್ಲೈಟ್ ಆಗಿ ಏನೋ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ, ಬನ್ನಿ ಸರ್. ಓಕೆ ಸರ್. ಸೊ ವೀಕ್ಷಕರೇ, ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್. ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಲೊಕೇಶನ್ ಅಷ್ಟೇ ಡಿಸ್ಕ್ರಿಪ್ಷನ್ ಇಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಬರ್ಬೋದು. ಇನ್ನೂ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಲೊಕೇಶನ್ ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋ ನಾನು ಇಲ್ಲ ಏನು ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.